ಇನ್ನು ಪದೇ ಪದೇ ಏರ್ ಇಂಡಿಯಾ ವಿಮಾನ ಕೈ ಕೊಡ್ತಾ ಇದೆ. ಮತ್ತೊಂದು ತಾಂತ್ರಿಕ ದೋಷ ಕಂಡು ಬಂದಿದೆ. ಈ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಪದೇ ಪದೇ ಕೈ ಕೊಡ್ತಾ ಇದೆ ಏರ್ ಇಂಡಿಯಾ ವಿಮಾನ. ಮತ್ತೊಂದು ಏರ್ ಇಂಡಿಯಾದಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ. ಇಂಡಿಯಾದಲ್ಲಿ ತಾಂತ್ರಿಕ ದೋಷ ಉಂಟಾಗಿರುವಂತದ್ದು ಸ್ಯಾನ್ಸ್ ಮತ್ತು ಫ್ರಾನ್ಸಿಕೋ ಮುಂಬೈಗೆ ಹೊರಟಿದ್ದಂತ ವಿಮಾನ ಆಗಿತ್ತು. ಸ್ಯಾನ್ಸ್ ಫ್ರಾನ್ಸಿಕೋ ಇಂದ ಮುಂಬೈಗೆ ಹೊರಟಿದ್ದಂತ ವಿಮಾನ ಇದಾಗಿತ್ತು. ತಾಂತ್ರಿಕ ದೋಷದಿಂದ ಕೋಲ್ಕತ್ತಾದಲ್ಲೇ ಫ್ಲೈಟ್ ಲ್ಯಾಂಡ್ ಆಗಿದೆ. ಕೋಲ್ಕತ್ತಾದಲ್ಲೇ ಪೈಲಟ್ ಪ್ರಯಾಣಿಕರನ್ನ ಎಚ್ಚೆತ್ತು ಕೆಳಗಿಳಿಸಿದ್ದಾರೆ. ಮೊನ್ನೆ ಅಷ್ಟೇ ದೊಡ್ಡ ದುರಂತವನ್ನ ನೋಡಿದ್ವಿ. ಆದ್ರೆ ಇದೀಗ ಮತ್ತೆ ಏರ್ ಇಂಡಿಯಾದ ವಿಮಾನದಲ್ಲೇ ಮತ್ತೊಂದು ತಾಂತ್ರಿಕ ದೋಷ ಕಂಡುಬಂದಿದೆ. ಇದೀಗ ಕೋಲ್ಕತ್ತಾದಲ್ಲೇ ಪ್ರಯಾಣಿಕರನ್ನ ಎಚ್ಚೆತ್ಕೊಂಡು ಪೈಲಟ್ ಕೂಡ್ಲೆ ತಾಂತ್ರಿಕ ದೋಷ ಗೊತ್ತಾಗ್ತಿದ್ದಂತೆ ಮೊದಲು ಪ್ರಯಾಣಿಕರನ್ನ ಕೆಳಗಿಳಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಮಾಡಿ ಫ್ಲೈಟ್ ಅನ್ನ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ಆದ್ರೂ ಕೂಡ ಏರ್ ಇಂಡಿಯಾದಲ್ಲಿ ಯಾಕೆ ಈ ರೀತಿ ತಾಂತ್ರಿಕ ದೋಷಗಳು ಎದುರಾಗ್ತಾ ಇದೆ? ಪದೇ ಪದೇ ಏರ್ ಇಂಡಿಯಾ ವಿಮಾನದಲ್ಲೇ ಈ ರೀತಿ ಆಗ್ಬೇಕಾ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ ಇಲ್ಲಿ. ಯಾಕಂದ್ರೆ ಮೊನ್ನೆ ದೊಡ್ಡದೊಂದು ದುರಂತ ಆ ದುರಂತ ಆದ್ಮೇಲೂ ಇವರು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ಏನ್ ಮಾಡ್ತಾ ಇದ್ದಾರೆ ಇವರು, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಸದ್ಯ ಏನು ವಿಮಾನ ಪ್ರಯಾಣ ಮಾಡೋದಕ್ಕೆ ಪ್ರಯಾಣಿಕರು ಕೂಡ ಸಾಕಷ್ಟು ಭಯಭೀತರಾಗ್ತಾ ಇದ್ದಾರೆ. ನೀವು ನೋಡ್ಬೋದು ಅಲ್ಲಿ ಕೋಲ್ಕತ್ತಾದ ದೃಶ್ಯಾವಳಿಗಳಿವು. ಮಳೆ ಇದ್ರೂ ಕೂಡ ಪೈಲಟ್ ಹೇಗೋ ಜನರ ಪ್ರಾಣವನ್ನ ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಳೆಯಲ್ಲೂ ಕೂಡ ಫ್ಲೈಟ್ ಅನ್ನ ಲ್ಯಾಂಡ್ ಮಾಡಿ ಎಲ್ಲಾ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ. ನೋಡ್ಬೋದು ಪ್ರಯಾಣಿಕರು ಮೊನ್ನೆ ಅಷ್ಟೇ ಏರ್ ಇಂಡಿಯಾದ ದೊಡ್ಡ ದುರಂತವನ್ನ ನೋಡಿದ್ರು. ಇನ್ನು ನಮ್ಗೇನ್ ಆಗ್ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭಯಭೀತರಾಗಿದ್ದಾರೆ. ಎಲ್ರು ಗಾಬರಿಯಲ್ಲಿ ಇದ್ದಾರೆ. ಅವರು ಏನಾಗಿದೆ ಒಂದು ಕ್ಷಣ ಅನ್ನೋದೇ ಅರ್ಥ ಆಗಿಲ್ಲ. ಆ ರೀತಿಯಾಗಿ ಎದ್ದು ನಿಂತ್ಕೊಬಿಟ್ಟಿದ್ದಾರೆ. ಫಸ್ಟ್ ಹೆಂಗೋ ಅಪ್ಪ ನಮ್ಮ ಪ್ರಾಣ ಉಳ್ಕೊಂಡ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟು ಅರ್ಜೆಂಟಲ್ಲಿ ಎದ್ದು ಭಯಭೀತರಾಗಿ ಏನಾಗ್ತಾ ಇದೆ ಅಕ್ಕಪಕ್ಕ ಅನ್ನುವಂಥ ಒಂದು ನೋಡಿಕೊಂಡು ಇಳಿಯೋದಕ್ಕೆ ತಯಾರಿಯನ್ನು ನಡೆಸಿರುವಂಥ ದೃಶ್ಯಾವಳಿಗಳು ನಾವು ನೋಡ್ಬೋದು. ಇಲ್ಲಿ ಲ್ಯಾಂಡ್ ಆಗುತ್ತೆ ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಒಂದು ಅನೌನ್ಸ್ ಬರುತ್ತೆ, ಇಲ್ಲ ಎಲ್ಲರೂ ಕೆಳಗಿಡಿಬೇಕು, ಈ ಕೂಡಲೇ ನಿಮಗೆ ಪರ್ಯಾಯ ವಿಮಾನದ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿ ಇಳಿದಾಗ ಏನಾಯ್ತಪ್ಪ ಅಂತ ಹೇಳಿ ಎಲ್ಲರೂ ಭಯ ಆಗಿದ್ದಾರೆ. ಯಾಕಂದರೆ ಮೊನ್ನೆ ಕೂಡ ಸಾಕಷ್ಟು ಜನರನ್ನು ನಾವು ಕಳ್ಕೊಂಡಿರುವಂಥದ್ದನ್ನು ನೋಡಿದ್ದೀವಿ. ಎಷ್ಟು ಮಟ್ಟದಲ್ಲಿ ದೊಡ್ಡ ಹೊಗೆ ಕೂಡ ಇದು ಕೂಡ ಆಗ್ತಾನೆ ಹೊರಟಿದ್ದಂಥ ಫ್ಲೈಟ್ ಆಗಿತ್ತು. ತಾಂತ್ರಿಕ ದೋಷ ಗೊತ್ತಾಗ್ತಿದ್ದಂತೆ ಫ್ರಾನ್ಸಿಕೋಗೆ ಹೋಗೋದು ಬದಲು ಅಂದರೆ ಮುಂಬೈಗೆ ಹೋಗಿ ತಲುಪಬೇಕಿತ್ತು. ಅದ್ರ ದಾರಿ ಮಧ್ಯದಲ್ಲೇ ಕೋಲ್ಕತ್ತಾದಲ್ಲಿ ಫ್ಲೈಟ್ ಏನಿದೆ ಅಲ್ಲಿ ಲ್ಯಾಂಡ್ ಮಾಡಿ ಪ್ರಯಾಣಿಕರನ್ನು ಸೇವ್ ಮಾಡಿದ್ದಾರೆ ಪೈಲಟು.